ಬಳಸಬೇಕಾಗಿದ್ದಾರೆ. ನಮ್ಮ ದೇಶ ಫೇಲ್ಯೂರ್ ಎಲ್ಲ ಆಗಿದ್ದಪ್ಪ ಅಂದರೆ ಅಧಿಕಾರಶಾಹಿ ವರ್ಗದಿಂದ ಇದನ್ನು ಮೇಲ್ಮೇಲೆ ಈ ಮಾತನ್ನು ಹೇಳಬೇಕಾಗಿದೆ. ಯಾಕಂದ್ರೆ ಅಧಿಕಾರಶಾಹಿಗಳಿಗೆ ಸಾಕಷ್ಟು ಪೇಮೆಂಟ್ ಇದ್ದು ಎಲ್ಲ ಇದ್ದು ಮತ್ತು ನಾರಿಗೆ ಚಾಚುವಂಥ ಗುಣಕ್ಕಾಗಿ ಇಂಥ ನಾವು ಇದಕ್ಕೇನು ಶಬ್ದ ಹೇಳ್ತೀವಪ್ಪ ಅಂದ್ರೆ ಹರಿಬಿಟ್ಟಿ ಶಬ್ದ ಮಾಡುವಂಥದ್ದೇ ಅಂತೇಳಿ ಅಡಬಾರದು. ಇದನ್ನು ಇಂಥದ್ದು ಮಾಡೋದ್ರಿಂದ ಇವತ್ತು ಪಾಪ ನಮ್ಮ ಸಾಂಸ್ಕೃತಿಕ ಸಂಸ್ಥೆಗಳು ಸಂಘಗಳು ಪಾಪ ನಿರ್ವೀರ್ಯಾಗಿದ್ದಾವೆ. ಕಸು ಇಲ್ಲ ಪಾಪ ಅವ್ರಿಗೆ ಬದುಕೋದು ಕಷ್ಟ ಆಗಿಬಿಟ್ಟದಂತ. ಈ ಅಧಿಕಾರಶಾಹಿ ಜನಕ್ಕೆ ಏನು ಬಳಸಿದ್ರು ತಪ್ಪ ಆ ಶಬ್ದ ಬಳಸಬಾರ್ದಿತ್ತು, ಸಾರಿ ಫಾರ್ ಇಟ್, ಬಟ್ ಬಳಸಲೇಬೇಕಾಗಿದೆ ಇವತ್ತು. ಇದು ವಾಸ್ತವ ಸತ್ಯ, ಇದನ್ನು ಜನ ತಿಳ್ಕೊಬೇಕಾಗ್ಯದ. ಅದಕ್ಕಾಗಿ ಏನು ನೀವು ಬಿಡುಗಡೆ ಮಾಡ್ಬೇಕು ಮಾಡಿ ಸರ್ಕಾರದವರು ಯೋಗ್ಯರನ್ನ ಅದರಲ್ಲಿದ್ದಂಥವ್ರು ಹುಡುಕಾಡಿ ತೆಗೆದು ನಾವು ಹೆಲ್ಪ್ ಮಾಡಬೇಕಾಗ್ಯದ, ಅವ್ರನ್ನ ಎತ್ತಬೇಕಾಗ್ಯದ. ಯಾಕೆ ಎಷ್ಟೋ ವರ್ಷಗಳಿಂದ ಪಾಪ ಅದನ್ನ ಮಾಡ್ತಾ ಬಂದಿರ್ತಾರೆ. ಮತ್ತೊಂದು ಬದುಕು ಗೊತ್ತಿರೋದ್ರೆ ಈಗ ನೋಡಿರಿ, ಪಾರಿಜಾತ ಇರಲಿ, ಬಯಲಾಟ ಇರಲಿ, ಮತ್ತೊಂದಿರಲಿ, ಅವ್ರಿಗೆ ಎಷ್ಟು ಕೊಡ್ತಾರೆ ರೀ? ವರ್ಷ 1, 2, 3, 4 ಏನೋ ಹಬ್ಬ ಹರಿದಿನಲ್ಲಿ ಕರೆದು ನಾಟಕ ಮಾಡಿಸ್ತಾರೆ. ಆ ಟೈಮ್ದಾಗ 10-20 ಸಾವಿರ ಕೊಟ್ಟು ಕಳಿಸ್ತಾರೆ. 10-20 ಸಾವಿರದ ಏನಾಗ್ತದೆ? ಅದು ಒಬ್ಬರೇ ಇರೋದಿಲ್ಲ ಅದರಲ್ಲಿ 8 ಜನ ಇರ್ತಾರೆ. ಒಬ್ಬೊಬ್ರಿಗೆ 1,000, 2,000 ಕೊಟ್ಟು ಹೋಗ್ತಾರೆ. 1-2 ಸಾವಿರದಿಂದ ತಿಂಗಳ ಬದುಕಾಗತ್ತೆ ಅವ್ರದ್ದೆಲ್ಲ. ನಿಜವಾಗಿಯೂ ನಮ್ಮ ಸಂಸ್ಕೃತಿನ ನಮ್ಮ ವಿಚಾರಗಳಲ್ಲಿ ಮುಂದುವರಿಸ್ಕೊಳ್ಳೋದವ್ರು ಅವರು. ಈ ಜನಪದ ಕಲಾವಿದರು, ಕಲಾಕಾರರು, ಕಲಾವಿದರು ಅವ್ರ ಬದುಕು ಕಷ್ಟ ಇದೆ. ಇನ್ನು ಚಲೋ ಟ್ರೈನಪ್ ಮಾಡ್ಕೊಂಡವ್ರು. ಇವತ್ತು ನಾಟಕ ಕಂಪ್ನಿಗಳು ಸಹಿತ ಉಳಿತಾ ಇಲ್ಲ. ಮೊದಲೇನೋ ಒಂದಿಷ್ಟು ನಮ್ಮಲ್ಲೇ ನಾಟಕ ಕಂಪ್ನಿಗಳು ಇದ್ದು ಅವ್ರು ಬದುಕ್ತಾ ಇದ್ರು. ಏನಿದ್ರು ಬೆಂಗಳೂರಿಗೆ ಹೋಗ್ಬೇಕು, ಆ TV ಮಾಧ್ಯಮಗಳಿಗೆ ಹೋಗ್ಬೇಕು, ಅವ್ರು